ಆಪರೇಷನ್ ಕಮಲಕ್ಕೆ ಮತ್ತೆ ಮರುಜೀವ ಕೊಡುತ್ತಾ ಬಿಜೆಪಿ? ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಆಪರೇಷನ್ ಕಮಲಕ್ಕೆ ಮತ್ತೆ ಮರುಜೀವ ಕೊಡುತ್ತಾ ಬಿಜೆಪಿ ಅಂತ. ಯಾಕಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಮತ್ತೆ ಆಪರೇಷನ್ ಕಮಲ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಮುಗಿದ ಬಳಿಕ ಬಿಎಸ್ವೈ ಸಿಎಂ ಆಗ್ತಾರಂತೆ. ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ಮುಂದೆ ಎರಡೇ ಗುರಿ ಇರೋದು. ಮೊದಲೇದು ಮತ್ತೆ ಪ್ರಧಾನಿಯಾಗಿ ಮೋದಿ ಆಯ್ಕೆ ಆಗೋದು, ಎರಡನೇದು ಲೋಕಸಭಾ ಚುನಾವಣೆ ಬಳಿಕ ಬಿಎಸ್ವೈ ಸಿಎಂ ಆಗೋದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 20 ಸೀಟ್ ಗೆದ್ರೆ ಸಾಕು, ಮೈತ್ರಿ ಪಕ್ಷ ಬಿದ್ದು ಹೋಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ತಾರೆ. ಸ್ವತಃ ಅಮಿತ್ ಶಾ ಅವರೇ ಬಿಎಸ್ವೈ ಸಿಎಂ ಆಗ್ತಾರೆ ಎಂದಿದ್ದಾರೆ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 20 ರಿಂದ 22 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು 2019 ಕೂಡ ಈ ದೇಶದ ಪ್ರಧಾನಿಯಾಗಿ ಮತ್ತೆ ಅಧಿಕಾರದ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಎರಡನೇ ಗುರಿ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ 20 ರಿಂದ 22 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 20 ಸ್ಥಾನ ಗೆದ್ರೆ ಮತ್ತೆ ಯಡಿಯೂರಪ್ಪ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಲೋಕಸಭಾ ಚುನಾವಣೆಯಲ್ಲಿ 20 ಸೀಟ್ ಗೆಲ್ಲುತ್ತೆ ಅಂತ ಬಿಜೆಪಿ ಇಟ್ಕೊಳ್ಳೋಣ, ಹಾಗಂತ ಮೈತ್ರಿ ಸರ್ಕಾರನೇ ಬಿದ್ದೋಗುತ್ತೆ ಅಂತ ಯಾವ ಕಾಂಟೆಕ್ಸ್ಟ್ ಇಂದ ಅವ್ರು ಹೇಳಿದ್ರು ಅಂತ? ಅಂದ್ರೆ ಈ ಲೆಕ್ಕದಲ್ಲಿ ನೋಡೋದಾದ್ರೆ ದಿವ್ಯಾ, ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಆಪರೇಷನ್ ಕಮಲಾಗಿ ಏನಾದ್ರು ಮರುಜೀವ ಏನಾದ್ರು ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಕಾಣ್ತಿರುವಂತದ್ದು. ಯಾಕಂದ್ರೆ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜ್ಯದಲ್ಲಿ ನೀವು 20 ಸೀಟ್ಗಳನ್ನ ಗೆಲ್ಲಿ, ಒಮ್ಮೆನಾದ್ರು ಗೆದ್ರೆ ಮತ್ತೆ ಯಡಿಯೂರಪ್ಪನವರು ಸಿಎಂ ಆಗ್ತಾರೆ. ಅದು ಹೇಗೆ ಅನ್ನೋದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲಕಾರಿ. ಈ ಒಂದು ಮರ್ಮದ ಹೇಳಿಕೆ ಒಂದು ಮುಖಾಂತರವಾಗಿ ನೋಡೋದಾದ್ರೆ ಎಲ್ಲೊಂದ್ ಕಡೆ ಮತ್ತೆ ರಾಜಕೀಯ ವಲಯದಲ್ಲಿ ಆಪರೇಷನ್ ಕಮಲ ವಾಪಸ್ ಶುರು ಆಗುತ್ತೆ ಅಂತೇಳಿ, ಅಂದ್ರೆ 20 ಶಾಸಕರನ್ನ 20 ಲೋಕಸಭಾ ಅಭ್ಯರ್ಥಿಗಳೇನಾದ್ರು ಗೆದ್ರೆ ಈ ಬಾರಿಯ ಒಂದು ಚುನಾವಣೆ ರಾಜ್ಯದಲ್ಲಿ ಗುಳೆ ಹೋಗ್ತಾರೆ ಶಾಸಕರು. ಗುಳೆ ಹೋಗಿ ನಾವು ಅವ್ರನ್ನ ಕರೆಯೋದೇ ಬೇಡ, ವಾಪಸ್ ಅವರೇ ಬಂದು ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ಆ ವೇಳೆ ಯಡಿಯೂರಪ್ಪನವರು ಒಂದು ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಈ ಮಾತುಗಳ ಮರ್ಮಗಳನ್ನ ನೋಡ್ತಾ ಇದ್ರೆ ಮುಂದಿನ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆ ಆಗ್ತಿದಂಗೆ ವಾಪಸ್ ಆಪರೇಷನ್ ಕಮಲಕ್ಕೆ ಎಲ್ಲೋ ಒಂದ್ ಕಡೆ ದಾರಿ ಮಾಡ್ಕೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಸ್ಪಷ್ಟವಾಗೋದಂತೂ ಸುಳ್ಳಲ್ಲ ದಿವ್ಯಾ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.